ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಬ್ಯಾಚುಲರ್ ಎಗ್ ರೈಸ್ ಅಂತ ಹೆಸರಿಟ್ಟಿದ್ದೀನಿ. ಸೊ ಇದು ಒಂದು ಬ್ಯಾಚುಲರ್ಗೆ ಅಂತಲ್ಲ, ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಯಾವಾಗೂ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾಕಂದರೆ ಅಷ್ಟೇ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಖಂಡಿತ ಈ ವಿಡಿಯೋ ಲಾಸ್ಟ್ ಗಂಟೆನೂ ನೋಡಿ. ನೀವೇನಾದರೂ ಒಂದು ಸರಿ ಟ್ರೈ ಮಾಡಿದ್ರೆ ವಾರದಲ್ಲಿ 4-5 ಸರಿ ನೀವೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಬೌಲ್ಗೆ 4 ಮೊಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ಅಂತಲ್ಲ, ನೀವು ಎಷ್ಟಾದರೂ ಯೂಸ್ ಮಾಡ್ಕೋಬೋದು. ಜಸ್ಟ್ 2 ಮೊಟ್ಟೆ ಕೂಡ ಹಾಕಿ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ 1 ನಿಮಿಷವರೆಗೆ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೀವು ಬೀಟ್ ಮಾಡಿದಷ್ಟು ಮೊಟ್ಟೆ ಫ್ಲಫಿಯಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿ ತಿನ್ನೋದಕ್ಕೂ ದಪ್ಪಕ್ಕೂ ಇರುತ್ತೆ. ಅದಕ್ಕೋಸ್ಕರನೇ ಈಗ ಕಡಾಯಿಗೆ ನಾನು ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಐ ಫ್ಲೇಮಲ್ಲಿ ಇಟ್ಟು ಮೊಟ್ಟೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೀಟ್ ಮಾಡಿರೋದ್ರಿಂದ ಈ ಥರ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ಆವಾಗ ನಮಗೆ ತಿನ್ನೋದಕ್ಕೂ ದಪ್ಪ ಪೀಸು ಸಿಗುತ್ತೆ. ಮತ್ತು ಇದನ್ನು ಕೈ ಬಿಡ್ದಂಗೆ ಈ ಥರ ಸೌಟಿಂದ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ದಪ್ಪ ಪೀಸ್ ಆಗಿಬಿಡುತ್ತೆ. ತುಂಬ ದಪ್ಪ ಆದ್ರೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನಮಗೆ ಎಗ್ ಬುರ್ಜಿ ಥರ ಇದು ಪಲ್ಯ ಥರ ಉದ್ರುದ್ರಾಗಿ ಬರಬೇಕಲ್ವ, ಆ ಥರ ಇದನ್ನು ಒಂದು 2-3 ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ಇದಕ್ಕೆ ಸ್ಪೈಸಿಯಾಗಿ ನೀವು ಪೆಪ್ಪರ್ ಪುಡಿ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ನಾವು ಪೆಪ್ಪರ್ ಪುಡಿ ರೈಸಿಗೆ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಹಾಕಿಲ್ಲ. ಈಗ ಅದನ್ನು ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಮತ್ತೆ ಅದೇ ಕಡಾಯಿಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಆಗಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 6 ಪೀಸು, ಶುಂಠಿ ಒಂದು ಅರ್ಧ ಇಂಚು, ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಬಂದ್ಬಿಟ್ಟು ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ನೋಡೋದಕ್ಕೆ ಒಂದು ಕಲರ್ಫುಲ್ ಆಗಿರುತ್ತೆ, ಅಲ್ಲಲ್ಲಿ ಒಂದೊಂದು ಆರೆಂಜ್ ಕಲರ್ ಥರ ಅಂತ ನಾನು ಹಾಕಿರೋದು, ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಒಂದೇ ಒಂದು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇವಾಗ ನೋಡಿ, ಆಲ್ರೆಡಿ ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬಿಸಿ ಅನ್ನಕ್ಕೂ ಮಾಡ್ಕೋಬೋದು, ಅಥವಾ ನೈಟ್ ಉಳಿದಿರೋ ಅಂಥ ಅನ್ನಕ್ಕೆ ನೀವು ಬೆಳಗ್ಗೆ ಟಿಫನ್ ಆಗು ಮಾಡ್ಕೋಬೋದು. ಕೆಲವರು ಬೆಳಗ್ಗೆ ಉಳಿದಿರೋ ಅನ್ನನ ನೈಟ್ ಡಿನ್ನರಲ್ಲಿ ಕೂಡ ಮಾಡ್ಕೋಬೋದು. ಈ ರೆಸಿಪಿನ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಚಿಲ್ಲಿ ಫ್ಲೇಕ್ಸು, ಆರಿಗೋನು. ನೀವೇನಾದರೂ ಮನೇಲಿ ಪಿಜ್ಜಾ, ಬರ್ಗರ್ ಆರ್ಡ್ರ್ ಮಾಡಿ ತರಿಸಿರ್ತೀರ, ಅದರಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ರೆಸಿಪಿಗೆ ಕೂಡ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಈಗ ಒಂದು 1/4 ಟೀ ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, 1 ಪ್ಯಾಕೆಟ್ ಆರಿಗೇನೋ, 1 ಪ್ಯಾಕೆಟು ಚಿಲ್ಲಿ ಫ್ಲೇಕ್ಸು, ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದು ತುಂಬಾ ಸಿಂಪಲ್ಲು, ಜಾಸ್ತಿ ತರಕಾರಿಗಳು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ಲಾಗಿ ಬೇಸಿಕ್ ಮಸಾಲೆಗಳನ್ನ ಇಟ್ಕೊಂಡು ಮಾಡೋ ಅಂಥದ್ದು. ಇವಾಗ ಇದನ್ನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ್ದೀನಿ. ನೀವು ಯಾವಾಗೂ ಫ್ರೈಡ್ ರೈಸ್ ಮಾಡೋವಾಗ ಐ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಅನ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆಲ್ರೆಡಿ ಫ್ರೈ ಮಾಡಿರುವಂಥ ಎಗ್ ಹಾಕ್ಕೊತಾ ಇದ್ದೀನಿ, ಅಂದರೆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಕ್ವಾಂಟಿಟಿ ನೀವು ಎಷ್ಟಾದರೂ ಹಾಕ್ಕೋಬೋದು. ಮತ್ತು ಇದಕ್ಕೆ ಧಾರಾಳವಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನಾನು ಇದಕ್ಕೋಸ್ಕರನೇ ಸ್ಪ್ರಿಂಗ್ ಆನಿಯನು ಹುಡುಕಿ ತಗೊಬಂದು ಮಾಡಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೊ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮೊಟ್ಟೆ ನಿಮಗೆ ಆಪ್ಷನ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇದನ್ನು ಡಯಟ್ ಮಾಡೋರು ಕೂಡ ಸಖತ್ತಾಗಿ ತಿನ್ಬೋದು. ಯಾವುದೇ ರೀತಿ ನಿಮಗೆ ಜಾಸ್ತಿ ಫೀಲ್ ಆಗೋದಿಲ್ಲ, ಹೊಟ್ಟೆ ತುಂಬ್ದಂಗೂ ಅನ್ಸೋದಿಲ್ಲ. ಒಂದು ಒಳ್ಳೆ ಪ್ರೋಟೀನ್ ಊಟ ಅಂತಲೇ ಅನ್ಕೊತೀರ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಇದು ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ. ಸೊ ಮಕ್ಕಳಿಗಂತೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಖಂಡಿತ ನಮ್ಮ ಚಾನಲ್ಲಿ ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಲಿ ಎಗ್ ರೈಸ್ ರೆಸಿಪಿ ಎಷ್ಟೊಂದಿದ್ದಾವೆ, ಆದರೆ ಇವತ್ತು ಮಾಡೋದು ಖಂಡಿತ ನೀವು ಟ್ರೈ ಮಾಡಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ರೇಖಾ ಅಡುಗೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಿಸ್ ಮಾಡದೆ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.